ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದರೆ ಎಂಬುದಾಗಿ ನಾನು ನಂಬ್ತೇನೆ. ಈ ದಿನ ಕೂಡ ಕರ್ತನು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಒಂದು ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ವಿಶೇಷವಾಗಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ದೇವರ ವಾಕ್ಯ 11ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳುಹಿಸಿದರು ಎಂಬುದಾಗಿ. ಅನೇಕ ಸಾರಿ ನಾವೇನು ಮಾಡಿದ್ವಿ ಅಂದರೆ, ಮನುಷ್ಯನು ಕಳವಳಕ್ಕೊಳಗಾದಾಗ ಕಳವಳ ಎನ್ನುವಂಥ ಒಂದು ಚಿಂತೆ ಎನ್ನುವಂಥ ಸಂಗತಿಗಳು ನಮ್ಮನ್ನು ಕಾಡುವಾಗ ನಾವು ಏನು ಮಾತಾಡ್ತೇವೆ, ನಾವು ಏನಾಗಿದ್ದೇವೆ, ನಾವು ಹೇಗಿದ್ದೇವೆ, ನಾವು ಎಲ್ಲಿದ್ದೇವೆ ಎನ್ನುವಂಥದ್ದನ್ನು ನಾವು ಅನೇಕ ಸಾರಿ ಮರೆತವರಾಗಿರ್ತೇವೆ. ಸೊ ಇಲ್ಲಿ ಕೂಡ ಯೇಸು ಸ್ವಾಮಿ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಪ್ರಿಯ ಅಕ್ಕಂದಿರು ಅಂತ ಹೇಳುವಾಗ ಸತ್ತು ಹೋಗಿರುವಂಥ ಲಾಜರನ ಅಕ್ಕಂದಿರು. ಇಲ್ಲಿ ಮಾರ್ತಾ ಮರಿಯಳ ಬಗ್ಗೆ ನಾವು ನೋಡ್ತೇವೆ. ಈ ಮಾರ್ತಾ ಮರಿಯಳು ಯೇಸು ಸ್ವಾಮಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ನಿನ್ನ ಪ್ರಿಯ ಮಿತ್ರನು ಏನಾಗಿದ್ದಾನೆ, ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ನೋಡಿ, ಅವ್ರಿಗೇನೊಂದು ಭಯ ಆಗ್ತಾ ಇದೆ. ನಮ್ಮ ಅಣ್ಣ ಅಥವಾ ನಮ್ಮ ತಮ್ಮ ಏನಾಗ್ತಾನೇನೋ, ಅಸ್ವಸ್ಥತೆಯಲ್ಲಿದ್ದಾನೆ, ಇವನಿಗೆ ಸರಿಯಾದ ಚಿಕಿತ್ಸೆ ಇಲ್ಲ ಎನ್ನುವಂಥ ಅನೇಕ ಒಂದು ಕಳವಳ ಈ ಮಾರ್ತಾ ಮರಿಯಳಿಗೆ ಆಗಿದೆ ಪ್ರಿಯರೇ. ಸೊ ಆ ವಿಷಯವನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳಿ ಕಳಿಸುವುದನ್ನು ನಾವು ನೋಡುತ್ತೇವೆ. ಆಗ ಯೇಸು ಸ್ವಾಮಿ ಅಲ್ಲಿ ಒಂದು ಮಾತು ಅವರಿಗೆ ಹೇಳಿ ಕಳಿಸ್ತಾನೆ. ನೋಡಿ, 4ನೇ ವಾಕ್ಯವನ್ನು ಹೀಗೆ ನೋಡುತ್ತೇವೆ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಹಲ್ಲೆಲೂಯ. ನಾನು ಅನ್ಕೊಳ್ತೀನಿ, ಅವ್ರಿಗೆ ಕನ್ಫರ್ಮ್ ಆಗಿತ್ತೇನೋ, ನಮ್ಮ ತಮ್ಮ ಇನ್ಮೇಲೆ ಬದುಕೋದಿಲ್ಲ, ಆಗಿದ್ದಾನೆ, ಅವನು ತೀರಿ ಹೋಗ್ತಾನೆ, ಅವನು ಸತ್ತು ಹೋಗ್ತಾನೆ ಎನ್ನುವಂಥ ಕಳವಳ ಅವರಿಬ್ಬರಿಗೂ ಇತ್ತೇನೋ. ಅದಕ್ಕೆ ಯೇಸು ಸ್ವಾಮಿಗೆ ಅವ್ರು ಹೇಳಿ ಕಳಿಸಿರ್ಬೋದು ಬೇರೆ. ಆದರೆ ದೇವರಿಗೆ ಸ್ತೋತ್ರ, ಮನುಷ್ಯ ಏನೇ ಕಳವಳದಲ್ಲಿದ್ದರೂ, ಏನೇ ಚಿಂತೆಯಲ್ಲಿದ್ದರೂ ಕೂಡ ಕರ್ತನು ನಮ್ಮ ಸಂಗಡ ಇದ್ದಾನೆ ಎನ್ನುವುದನ್ನು ನಾವು ಮರಿಬಾರ್ದು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಈ ಮಾರ್ತಾ ಮರಿಯಳು ಕೂಡ ಅದೇ ಇತ್ತು. ಹಾಗೆ ಆತನು ಹೇಳುವಂಥ ಮಾತೇನೆಂದರೆ, ಈ ರೋಗ ಮರಣಕ್ಕಾಗಿ ಬಂದದ್ದಲ್ಲ, ಇದು ದೇವಕುಮಾರನಿಗೆ ಮಹಿಮೆ ತರಿಸುವುದಕ್ಕೋಸ್ಕರವಾಗಿ ಬಂದದ್ದು ಎಂಬುದಾಗಿ ಅಲ್ಲಿ ಹೇಳಿ ಕಳುಹಿಸುವುದನ್ನು ನೋಡ್ತೇವೆ. ಈ ಸಂಗತಿಗಳು ಮುಗಿದಾದ್ಮೇಲೆ ಹಾಗೆ ನಾವು ಮುಂದೆ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಹೋದರೆ, ಅಲ್ಲಿ ಅವರಿಗಿರುವಂಥ ಅಂದರೆ ಅಕ್ಕ ತಂಗಿಯಂದರಿಗೆ ಇರುವಂಥ ಒಂದು ಸಂಗತಿ ಅವರಿಗೆ ಕನ್ಫರ್ಮ್ ಆಗುತ್ತೆ, ಅವನು ತೀರಿ ಹೋಗ್ತಾನೆ. ಸೊ ಅವರು ತೀರಿ ಹೋದಾಗ ಯೇಸು ಸ್ವಾಮಿ ಆ ವಿಷಯ ತಿಳಿದರೂ ಕೂಡ 4 ದಿನ ತಡವಾಗಿ ಅಲ್ಲಿಗೆ ಹೋಗುವುದನ್ನು ನಾವು ನೋಡ್ತೇವೆ. ನೀವೆಲ್ಲರೂ ಕೂಡ ಇದನ್ನು ಧ್ಯಾನ ಮಾಡಿದ್ದೀರಿ. ದೇವರಿಗೆ ಸ್ತೋತ್ರ. ನಾನಿವತ್ತು ತಿಳಿಸ್ಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಆ ರೋಗ ಮರಣಕ್ಕಾಗಿ ಬಂದದ್ದಲ್ಲ. ದೇವರಿಗೆ ಮಹಿಮೆ ಆಗಲಿ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಸಂಗತಿಗಳು ನಡೆದು ಹೋಗ್ತದೆ. ಹೋದ ಸಂಗತಿಗಳ ಕಾರ್ಯಗಳ ವಿಷಯದಲ್ಲಿ ನಾವು ಚಿಂತೆ ಮಾಡ್ತಾ ಇರ್ತೇವೆ. ಯಾಕೆ ನನ್ನ ಜೀವನದಲ್ಲಿ ಈ ಕಾರ್ಯ ನಡಿಬೇಕಾಗಿತ್ತು, ಯಾಕೆ ನನ್ನ ಕುಟುಂಬದಲ್ಲಿ ಈ ಸಂಗತಿ ನಡಿಬೇಕಾಗಿತ್ತು, ನಾನು ವಿಶ್ವಾಸದಲ್ಲಿದ್ದೇನಲ್ವಾ, ನಾನು ಚರ್ಚಿಗೆ ಹೋಗ್ತೀನಲ್ವಾ, ನಾನು ತಪ್ಪದೆ ಸಭೆಗೆ ಹೋಗ್ತೀನಲ್ವಾ, ನಾನು ಎಲ್ಲ ಸಭೆಯ ಕಾರ್ಯದಲ್ಲಿ ಭಾಗಿಯಾಗ್ತೀನಲ್ವಾ, ನನಗೆ ಯಾಕೆ ಇದು ಸಂಭವಿಸಿದೆ ಎನ್ನುವಂಥ ಅನೇಕ ಒಂದು ತೊಂದರೆ ಗಲಿಬಿಲಿಗಳಲ್ಲಿ ಅನೇಕರು ಇರ್ತಾರೆ. ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಏನೇ ನಡೆದರೂ ಕೂಡ ಅದು ದೇವರ ಚಿತ್ತವಿಲ್ಲದೆ ನಡೆಯೋದಿಲ್ಲ. ಹಲ್ಲೆಲೂಯ. ದೇವರ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಯಾಕೆಂದರೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ಒಂದು ಲಾಜರನ ಜೀವನದಲ್ಲಿ ನಡಿಬೇಕಾಗಿದ್ದು, ಅಲ್ಲಿ ಮಹಿಮೆ ಅಂದರೆ ಮನುಷ್ಯ ಕುಮಾರನಿಗೆ ಅಂದರೆ ಯೇಸು ಕ್ರಿಸ್ತನಿಗೆ ಮಹಿಮೆ ತರಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಲಾಜರನು ಅಸ್ವಸ್ಥತೆಯಲ್ಲಿದ್ದಾನೆ. ಹಲ್ಲೆಲೂಯ. ಸ್ವಲ್ಪ ದಿನಗಳಾದ್ಮೇಲೆ ಆತನು ತೀರಿ ಕೂಡ ಹೋಗ್ತಾನೆ. ಅನಂತರ ಯೇಸು ಸ್ವಾಮಿ ಅಲ್ಲಿಗೆ ಹೋಗ್ತಾನೆ. ಅದು ನಮಗೆಲ್ರಿಗೂ ಗೊತ್ತಿದೆ. ಹೋಗಿ ಆತನು ತಂದೆಯ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಆಗ ಸತ್ತವನು ಎದ್ದು ಬರೋದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಒಂದು ತಿಳ್ಕೊಳ್ಬೇಕಾದ ಸಂಗತಿ ಏನಂದರೆ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಈ ಥರದ ಸಮಸ್ಯೆಗಳು ಬರುವಾಗ ನಮ್ಮ ಯೋಚನೆ ಏನಾಗಿರುತ್ತೆ, ಎಂದಿಗೂ ಕೂಡ ಯೇಸು ಸ್ವಾಮಿ ನಮ್ಮನ್ನು ಕೈ ಬಿಡೋದಿಲ್ಲ. ಆತನ ಮನಸ್ಸು, ಆತನ ಒಂದು ಹೃದಯ ಎಂಥದ್ದು ಅಂತ ಹೇಳಿದ್ರೆ ಸಂತೈಸುವ ತಾಯಿಯಂತೆ. ಹಲ್ಲೆಲೂಯ. ಆತನು ಸಂತೈಸುವ ತಾಯಿಯಂತೆ ನಮ್ಮನ್ನು ಸಂತೈಸುವನಾಗಿದ್ದಾನೆ. ಅಷ್ಟೇ ಅಲ್ಲ, ಆತನು ನಮ್ಮನ್ನು ಎದೆಗೆ ಅಪ್ಪಿಕೊಂಡು ಪ್ರೀತಿಸುವ ದೇವರಾಗಿದ್ದಾನೆ.
ಆಮೇಲೆ ದೇವ್ರ ಮಕ್ಕಳೇ, ಹಾಗಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ವಿಶೇಷವಾಗಿ ಇಲ್ಲಿ ನೋಡುವಾಗ ಆ ಒಂದು ಕಳವಳದಲ್ಲಿ, ಚಿಂತೆಯಲ್ಲಿ ಇರುವಂಥ ಮಾರ್ತಾ ಮರಿಗಳನ್ನು ದೇವರು ಸಂತೈಸುವುದನ್ನು ನೋಡ್ತೇವೆ. ಯಾವ ರೀತಿಯಲ್ಲಿ ಸಂತೈಸ್ತಾನಂದರೆ, ಬರೀ ಮಾತಿನಿಂದ ಸಂತೈಸಲಿಲ್ಲ. ಬರೀ ಬಂದು ಬಿಟ್ಟು ಹೇಳಿ ಅವರಿಗೆ ಹೌದಾ ಹಾಗಾಯ್ತಾ ಪರವಾಗಿ ಬಹಳ ನೋವಾಗ್ತದೆ, ನನಗೂ ಕೂಡ ಭಾಳ ನೋವಾಯಿತು ಅಂತ ಬರೀ ದುಃಖಿಸುವುದು ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಯೇಸು ಸ್ವಾಮಿ ಸತ್ತು ಹೋಗಿರುವ ಅವರ ತಮ್ಮನನ್ನು ಬದುಕಿಸಿ ಕೊಡುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನೋಡಿ, ಕರ್ತನು ಎಂಥ ದೊಡ್ಡ ಕಾರ್ಯವನ್ನು ಮಾರ್ತಾ ಮರಿಯಳ ಜೀವಿತದಲ್ಲಿ ಮಾಡಿದ್ದಾನೆಂದರೆ, ಸತ್ತು ಹೋದ ಅವರ ತಮ್ಮನನ್ನು ಬದುಕಿಸಿ ಕೊಟ್ಟಿದ್ದಾನೆ. ಆಮೇಲೆ ದೇವರಿಗೆ ಸ್ತೋತ್ರ. ಪ್ರಿಯರೇ, ಆತನಲ್ಲಿ ಆ ಶಕ್ತಿ ಉಂಟು. ನಿನ್ನ ಕುಟುಂಬದ ಪರಿಸ್ಥಿತಿಗಳು ಏನೇ ಆಗಿರ್ಬೋದು, ನಿನ್ನ ಕಳವಳದಲ್ಲಿದೆಯೋ, ಚಿಂತೆಯಲ್ಲಿದೆಯೋ, ಈ ದಿನ ಈ ಒಂದು ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರಿಯ ಸಹೋದರನೇ ಸಹೋದರಿಯೇ, ನಿನಗಿರುವಂಥ ಸಮಸ್ಯೆ ಏನೇ ಆಗಿರಲಿ, ಕರ್ತನಿಗೆ ಒಪ್ಪಿಸಿಕೊಡು. ಕಳವಳ ಪಡಬೇಡ. ಕರ್ತನು ಲೋಕವನ್ನು ಜಯಿಸಿದ್ದಾನೆ, ನೀನು ಕೂಡ ಲೋಕವನ್ನು ಜಯಿಸಬಹುದು. ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ನಾವು ಇನ್ನೂ ಕೂಡ ಈ ಒಂದು ವಿಷಯದಲ್ಲಿ ನೋಡುವಾಗ ಬಹಳ ಸಂಗತಿಗಳಿದೆ. ಅಂದರೆ ಇಷ್ಟು ಸದ್ಯಕ್ಕೆ ಸಾಕು ಪ್ರೇರೆ. ಮತ್ತೆ ನಾವು ಇದನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರಿಗೆ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಹೌದು, ಆ ಒಂದು ಕಳವಳದಲ್ಲಿರುವಂಥ ಮಾರ್ತಾ ಮರಿಯೊಳಗೆ ದೇವರೇ, ನೀನು ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ತೇವೆ ಸ್ವಾಮಿ. ಇದು ಮರಣಕ್ಕಾಗಿ ಬಂದಂತಲ್ಲ, ಇದು ದೇವಕುಮಾರನ ಮಹಿಮೆಗೋಸ್ಕರ ಬಂದಿದೆ ಎಂಬುದಾಗಿ. ಹೌದು ಕರ್ತನೆ, ಈ ಮಾತನ್ನು ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಅನೇಕರ ಕುಟುಂಬಗಳಲ್ಲೂ ಕೂಡ ಈ ಮಾತು ಬೇಕಾಗಿದೆ ಸ್ವಾಮಿ. ಇದು ನಿನ್ನ ಮಹಿಮೆಗಾಗಿ ನಮಗೆ ಬಂದಿರುವಂಥದ್ದು ಎಂಬುದಾಗಿ ನಾವು ಅನೇಕ ಚಿಂತೆಯಲ್ಲಿರುವವರು, ಅನೇಕ ಸಮಸ್ಯೆಯಲ್ಲಿರುವವರು ತಿಳ್ಕೊಳ್ಳುವ ಹಾಗೆ ಕಣ್ಣುಗಳನ್ನು ತೆರೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವಜನರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಿಡಿಯೋಗಳನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು.